ತುಂಬಾ ಮಾಡರ್ನ್ ಆಗಿ ಕಾಣಬೇಕು ಅಂತ ಸಣ್ಣ ಸಣ್ಣ ಹಾಕೊಳ್ತಂತ ತನ್ನ ಮಗಳಿಗೆ ತಂದೆ ಹೊಸ ಐಫೋನ್ ಅನ್ನ ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಕೊಟ್ಟು ಹೇಳ್ತಾರೆ, ಮಗಳೇ ಬೇರೆ ಏನಾದ್ರು ಬೇಕಾ ಅಂತ. ಮಗಳು, ಅಪ್ಪ ಇದ್ಕೊಂಡು ಸ್ಕ್ರೀನ್ ಗಾರ್ಡ್ ಬೇಕು, ಇದ್ಕೊಂಡು ಕವರ್ ಬೇಕು, ಇದ್ಕೊಂಡು ಪೌಚ್ ಬೇಕಪ್ಪ ಅಂತ. ಅದಕ್ಕೆ ತಂದೆ ಹೇಳ್ತಾರೆ, ಅಲ್ಲಮ್ಮ ಇಷ್ಟೆಲ್ಲವನ್ನು ಕೂಡ ಮೊಬೈಲ್ ತಯಾರು ಮಾಡುವಂತ ಕಂಪ್ನಿ ಓನರ್ ಕೂಡ ಬಳಸಲ್ಲ ಅಂತ ನನ್ಗನ್ಸುತ್ತೆ ಅಂತ. ಅದಕ್ಕೆ ಮಗಳು ಹೇಳ್ತಾರೆ, ಇಲ್ಲಪ್ಪ ಇಷ್ಟೊಂದು ಕಾಸ್ಟ್ಲಿಸ್ಟ್ ಮೊಬೈಲ್ ನ ಬಳಸಬೇಕಾದಂತ ಓನರ್ ಕೂಡ ಗೊತ್ತಿರುತ್ತೆ, ಅದಕ್ಕೋಸ್ಕರ ಇದೆಲ್ಲವನ್ನು ಕೂಡ ಯೂಸ್ ಮಾಡೇ ಮಾಡ್ತಾರೆ ಅಂತ. ತಂದೆ ಮುಂದುವರೆದು ಹೇಳ್ತಾರೆ, ಅಲ್ಲಮ್ಮ ಹೀಗೆ ಮೊಬೈಲ್ ಓಪನ್ ಆಗಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತಲ್ವಾ ಅಂತ. ಅದಕ್ಕೆ ಆ ಒಂದು ಮಗಳು ಹೇಳ್ತಾಳೆ, ಇಲ್ಲಪ್ಪ ಪೌಚು, ಸ್ಕ್ರೀನ್ ಗಾರ್ಡ್ ಇವೆಲ್ಲವನ್ನು ಕೂಡ ಹಾಕ್ದಾಗ ತುಂಬಾ ಚೆನ್ನಾಗಿ ಕಾಣುತ್ತಪ್ಪ, ಸೇಫ್ಟಿ ಆಗಿರುತ್ತಲ್ಲಪ್ಪ ಅಂತ. ಅದಕ್ಕೆ ಮಗಳಿಗೆ ತಂದೆ, ಅಲ್ಲಮ್ಮ ನಿನ್ಗೆ ಎಷ್ಟು ದಿನಗಳಿಂದ ಹೇಳ್ತೀನಿ, ಮೈ ಕಾಣುವಂತ ಬಟ್ಟೆನ ಹಾಕೋಬೇಡ, ನೀನು ಮೈ ಕಾಣದೇ ಇರುವಂತ ಬಟ್ಟೆಯನ್ನ ಹಾಕೋ, ತುಂಬಾ ಚೆನ್ನಾಗಿ ಕಾಣ್ತೀಯ, ಸೇಫ್ಟಿ ಆಗಿರುತ್ತೆ, ಈ ಸಮಾಜದಲ್ಲಿ ನಿನ್ನ ಯಾರು ಕೆಟ್ಟ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ. ನೀನ್ ನನ್ನ ಮಾತು ಕೇಳೋದೇ ಇಲ್ವಲ್ಲ, ಆ ಮೊಬೈಲ್ ಬಿದ್ದು ಹೊಡೆದೋದ್ರೆ ಮತ್ತೆ ಹೊಸ ಮೊಬೈಲ್ ತಗೋಬಹುದು, ನಿನ್ಗೇನಾದ್ರು ಹೆಚ್ಚು ಕಡಿಮೆ ಆಗೋದ್ರೆ ಮತ್ ಎಲ್ಲಿಂದ ತಗೋಬರ್ಲಿ ನಿನ್ನ ಅಂತ ಕೇಳಿದಾಗ ಆ ಮಗಳಿಗೆ ತನ್ನ ತಪ್ಪಿನ ಅರಿವಾಗಿ, ಅಪ್ಪ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕಾಲಿಗೆ ಬೀಳ್ತಾಳೆ. ಸ್ನೇಹಿತರು, ಯಾಕೆ ಈ ವಿಡಿಯೋನ ಮಾಡಿದೆ ಅಂದ್ರೆ, ತುಂಬಾ ತಂದೆ ತಾಯಿ ಅಂದ್ರು ನಮ್ಗೆಲ್ಲ ಹೇಳ್ತಾ ಇರ್ತಾರೆ, ಹಾಗ್ ಮಾಡ್ಬೇಡ ಹೀಗ್ ಮಾಡ್ಬೇಡ ಅಂತ. ನಾವು ಅದನ್ನ ಧಿಕ್ಕರಿಸಿ ಅದನ್ನ ಉಡಾಫೆ ತಗೊಂಡು ನಮ್ಮ ಪಾಡು ನಾವು ಮಾಡಿದ್ದು ಸರಿ ಅಂತ ಮಾಡ್ತೀವಿ. ಆಮೇಲೆ ಒಂದು ತಪ್ಪಕ್ಕೆ ಸಿಗಾಕೊಂಡು ಅಥವಾ ಒಂದು ಗಂಡಾಂತರಕ್ಕೆ ಸಿಗಾಕೊಂಡು ನಮ್ಮ ತಂದೆ ತಾಯಿ ಮಾತು ಕೇಳಬೇಕಾಗಿತ್ತು ಅಂತ ಅನ್ಕೊಳ್ತೀವಿ. ಅದಕ್ಕೋಸ್ಕರ ಗಂಡಾಂತರಕ್ಕೆ ಸಿಗಾಕೊಳ್ಳೋ ಮುಂಚಿತವಾಗಿ, ಯಾವುದೋ ಒಂದು ತಪ್ಪು ಆಗೋ ಮುಂಚಿತವಾಗಿ ಎಚ್ಚರಿಕೊಳ್ಳೋಣ, ತಂದೆ ತಾಯಿ ಮಾತನ್ನ ಕೇಳೋಣ ಅಂತ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Download Moj.